ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವೂರು. ನಮ್ಮಲ್ಲಿ ಸಾಕಷ್ಟು ಕಲಾವಿದರ ಸಂದರ್ಶನ ಮಾಡಿದ್ದೀವಿ. ಸಾಕಷ್ಟು ಕಲಾವಿದರನ್ನು ತಾವು ಕೂಡ ಕಂಡಿದ್ದೀರಿ. ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ಹೋಗಿ ಕಲಾವಿದರ ಪರಿಚಯ ಮಾಡಿಸಿದ್ದೀವಿ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ವತಿಯಿಂದ. ಬಟ್ ಮೊದಲನೇ ಸಾರಿ ಏನಾಗಿದೆ, ದೇವಿ ಪಾರಾಯಣದ ಪಂಡಿತರನ್ನು, ಶಾಸ್ತ್ರಿಗಳನ್ನು, ಪುರೋಹಿತರನ್ನು ಭೇಟಿಯಾಗಕ್ಕಂತ ಬಂದೀವಿ. ಬರೀ ಕೇಳಿದ್ದೆ ತೋರಣಗಟ್ಟಿ ಗುರುಗಳು ಅಂತ ಬರೀ ಕೇಳೋದಾಗತ್ತು. ಅವ್ರ ಸಂದರ್ಶನ ಮಾಡಬೇಕಂತ ತುಂಬ ದಿನದಿಂದ ನಾನು ಕಾಯ್ಕೊಂಡಿದ್ದೆ. ಬಟ್ ಅವ್ರು ಸಿಗ್ತಾರೋ ಇಲ್ಲೋ ಅಂದಾಗ ಹಂಗೆ ಬೇರೆಯವ್ರ ಕಡೆಯಿಂದ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಅವರು ಯಾವಾಗ ನೋಡಿದ್ರು, ಇಲ್ಲರಿ ನಾನು ಬೇರೆ ಕಡೆ ಇಲ್ಲಿದ್ದೀನಿ, ಇವಾಗ ನವರಾತ್ರಿ ಐತಿ ನಾನು ಖಾಲಿ ಇಲ್ಲ, ಇವಾಗ ಶ್ರಾವಣ ಐತಿ ನಾನು ಖಾಲಿ ಇಲ್ಲ. ಇದನ್ನೇ ಹೇಳ್ತಾ ವರ್ಷಗಳ ಗಂಟಲೆ ಕಳೆದ್ವಿ. ಅನಿವಾರ್ಯ ಇಲ್ಲ ಸರ್ ನಾನು ಬರ್ತೀನಿ, ನಮಗೊಂದು ಸಂದರ್ಶನ ಕೊಡ್ರಿ, ದೇವಿ ಪಾರಾಯಣನ ಹೇಳ್ರಿ ಅಂತ ಅಂದ್ವಿ. ದೇವಿ ಪಾರಾಯಣ ಅಂತಂದ್ರೆ ಅದು ಒಂದು ದಿನದಾಗ ಮುಗಿತಕ್ಕಂಥದ್ದಲ್ಲ. ರಾಮಾಯಣ ಅಂದ್ರೆ ಅದು ದಶರಥನ ಕಂದ, ರಾವಣನ ಕೊಂದ, ಸೀತೆಯ ತಂದ, ಅಯೋಧ್ಯೆಗೆ ಬಂದ ಅಂದ್ರೆ ರಾಮಾಯಣ ಮುಗಿಯಂಗಿಲ್ಲ. ಹಾಗೆ ಜಗದೊಡತಿ 14 ಲೋಕಗಳ ಒಡತಿ ಚರಿತ್ರೆಯನ್ನು 1-2 ದಿವಸದಲ್ಲಿ ಮುಗಿಸೋಕ್ಕಾಗಲ್ಲ. ಅದರಲ್ಲಿರ್ತಕ್ಕಂಥ ಶ್ಲೋಕಗಳನ್ನು ಬಿಡಿಸಿ ಹೇಳೋಕ್ಕೂ ಆಗಲ್ಲ. ಇವತ್ತು ನಾವು ಬಂದಿರೋದು ಏನಪ್ಪ ಅಂದ್ರೆ, ದೇವಿ ಅಂದರೆ ಯಾರು, ದೇವಿ ಪಾರಾಯಣ ಅಂದ್ರೇನು, ಪುರಾಣ ಅಂದ್ರೇನು, ಯಾಕೆ ಆರಾಧನೆ ಮಾಡಬೇಕು, ಈ ಆರಾಧನೆ ಮಾಡ್ತಕ್ಕಂಥ ಪರಿಪಾಠ ಯಾವಾಗಿನಿಂದ ಬಂತು, ಇದ್ರ ಬಗ್ಗೆ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇದಾದ ನಂತರ ಇಡೀ ದೇವಿ ಪಾರಾಯಣವನ್ನು 804 ಶ್ಲೋಕಗಳನ್ನು ಬಿಡಿಸಿ ಇಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ತೋರಣಗಟ್ಟಿ ಗುರುಗಳು ಅಂತಂದ್ರೆ ತಾವು ಕೂಡ ಸಾಕಷ್ಟು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿರಬಹುದು. ಇಲ್ಲ ಅವರು ವೃತ್ತಿಯಿಂದ ಶಿಕ್ಷಕರಾಗಿದ್ದಂಥವರು, ಅಲ್ಲ ಅವರು ಶಿಷ್ಯರ ಬಳಗನ ಎಷ್ಟು ಸಾವಿರ ಆಯಿತು ಲೆಕ್ಕಕ್ಕಿಲ್ಲ. ಇವತ್ತಿನ ದಿವಸ ಅವ್ರನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ಕೋತೀವಿ. ಅವರು ಹೇಳ್ತಾರೆ ಇವತ್ತಿನ ದಿವಸ ದೇವಿ ಪಾರಾಯಣದ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಗುರುಗಳ, ನಮಸ್ಕಾರ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ. ನಮಸ್ಕಾರ, ತಮಗೂ ಸ್ವಾಗತ, ಬಂದಿರಿ, ಸಂತೋಷ. ದೇವಿ ಪಾರಾಯಣದ ಬಗ್ಗೆ ತಮ್ಮ ಸಂದರ್ಶನ ಮಾಡ್ದಂತ ಭಾಳ ದಿವಸದಿಂದ ಹೇಳ್ಕೊತ ಬಂದ್ರಿ. ನೀವು ಹ್ಞೂ ಅನ್ಕೊಂತ ಬಂದ್ರಿ, ಇಲ್ಲಿ ತನಕ ದಬ್ಬಿದ್ರಿ. ಇವತ್ತೇನೋ ನಮ್ಮ ಅದೃಷ್ಟ ಸಿಕ್ಕಿದ್ದೀರಿ. ಮೊದಲನೇದಾಗಿ ಹೇಗಿದ್ದೀರಿ? ಆರಾಮಿದ್ದೀರಿ. ವಿಶ್ರಾಂತ ಜೀವನ ಈಗ. ಹೌದು, ವಿಶ್ರಾಂತ ಮೊದಲು ವೃತ್ತಿ ಮಾಡ್ಕೊತಾನ, ಇದನ್ನೊಂದು ಹವ್ಯಾಸ ಅಂತ ಮಾಡಿದ್ರು, ಏನು ಪ್ರವೃತ್ತಿ ಅಂತ ಮಾಡಿದರು, ಏನು ಮಾಡಬೇಕಂತ ಮಾಡಿದರು, ಭಕ್ತಿ ಅಂತ ಮಾಡಿದರು, ಏನು ಮುಕ್ತಿ ಅಂತ ಮಾಡಿದರು, ಇಲ್ಲ ಮಾಡಲೇಬೇಕಂತ ಮಾಡಿದರು, ಏನೋ ಕಲ್ತೀನಿ ಮಾಡಬೇಕಂತ ಮಾಡಿದರು ಗೊತ್ತಿಲ್ಲ. ಆದರೂ ಕೂಡ 40 ವರ್ಷಗಳ ಕಾಲ ತಾವು ದೇವಿ ಪಾರಾಯಣ ಮಾಡಿದಿರಿ. ಅವಾಗ ಬಿಡುವಿರಲಿಲ್ಲ ಅಂದರೂ 40 ವರ್ಷ ಮಾಡಿದಿರಿ. ಈಗ ಪೂರ್ಣ ಪ್ರಮಾಣದಲ್ಲಿ ಬಿಡುವಾಯಿತು. ಭಾಳ ವಿಶ್ರಾಂತ ಜೀವನವನ್ನು ಏನು ದೇವಿ ಪಾರಾಯಣ ಜೊತೆ ಕಳೆಯೋದು, ಇಲ್ಲ ಮತ್ತೆ ಸುಮ್ಮನೆ ಮತ್ತೇನೋ ಒಂದು ಮಾಡೋದು ಅಂತ. ಪೆನ್ ಕೊಡ್ತೀನಿ. ಒಂದನೇದು ತಮ್ಮ ಪ್ರಶ್ನೆ, ನಾನು ವೃತ್ತಿಯ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಗೆ ಯಾವಾಗಲೂ ದೇವಿ ಪಾರಾಯಣದಲ್ಲಿ ಆಧ್ಯಾತ್ಮಿಕ ಲೋಕಕ್ಕಾಗಲಿ ಆ ವೃತ್ತಿಗೆ ಧಕ್ಕೆ ಬರದಂತೆ ತಿಳ್ಕೊಂಡು ನಾನು ಅಷ್ಟೇ ಗೌಪ್ಯವಾಗೇ ಮಾಡ್ತಾಯಿದ್ದೆ. ಬಹಿರಂಗವಾಗಿ ನಾನು ಯಾವಾಗೂ ಬರಲಿಲ್ಲ. ಅಲ್ಲ, ನಾವು ಈಗ 20-30 ವರ್ಷದಿಂದ ತೋರಣಗಟ್ಟಿ ಗುರುಗಳು ದೇವಿ ಪಾರಾಯಣ ಅನ್ನೋದು ಅವತ್ತು ಕೇಳಿವಿ. ಹೌದು, ಕೇಳಿವಿ ಅಂತಂದ್ರೆ ಬಹಿರಂಗ ಆಗಲಾರ್ದ ಬಹಿರಂಗ ಸುದ್ದಿ ಆತ ಹೆಂಗೆ? ಹೌದು, ಅಂದ್ರೆ ಸೂಟಿ ಇದ್ದಾಗ ರಜಾ ದಿನಗಳಲ್ಲಿ ಒಂದಿಷ್ಟು ಯಾರಾದರೂ ಭಾಳ ಪ್ರೀತಿಯಿಂದ ನನಗೆ ಅವಕಾಶ ಟೈಮ್ ಸಿಕ್ಕದನ್ನು ನೋಡಿ ಕಾರ್ಯಕ್ರಮ ಕರೆಸ್ತಿದ್ರು. ನಮ್ಮ ಗುರು ಶ್ರದ್ಧಾನಂದ ಅಪ್ಪಂಗಳವರು ನನಗೆ ದೀಕ್ಷೆಯನ್ನು ಕೊಟ್ಟ 1979-80 ಆ ದೇವಿಯ ಪಾರಾಯಣದ ದೀಕ್ಷೆಯನ್ನು ಕೊಟ್ಟ ಕರುಣಿಸಿದರು. ಈಗ ನಾನು ನಿವೃತ್ತಿ ಆದ ಕೂಡಲೇ ಒಂದು ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬಂದದ.
ಇಲ್ಲ, ಅವತ್ತಿಗೂ ಪ್ರಚಾರದಲ್ಲಿ ಇತ್ತು. ಹೌದು. ಆ ನಂತರ ನಾನು ನಿವೃತ್ತಿ ಆದಾಗ ಅದರ ಪ್ರಯುಕ್ತವಾಗಿ ಹ್ಞೂ ನಮ್ಮ ಹಿರಿಯ ಶಿಕ್ಷಕರು ಎಲ್ಲರೂ ಹೆಂಗೆ ಸಂಪ್ರದಾಯದ ಹಾಗೆ ಗೌಪ್ಯವಾಗಿ ಒಂದಿಷ್ಟು ನಾವು ಬೀಳ್ಕೊಡು ಸಮಾರಂಭ ಮಾಡಿದರು. ನನ್ನ ಆಧ್ಯಾತ್ಮಿಕ ಲೋಕದ ಶಿಷ್ಯ ಬಳಗ ಒಂದಿಷ್ಟು ಮಂದಿ ಕೂಡಿ 3 ದಿವಸಗಳವರೆಗೆ ಹಾಂ ಅತ್ಯಂತ ಸಂತೋಷದಿಂದ ಹಗಲು ರಾತ್ರಿ ನಡೀತು. ಇನ್ಮೇಲೆ ಕಂಪ್ಲೀಟ್ ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮ ಗುರುಗಳು ಸಿಗ್ತಾರಂತೇಳಿ ಸಂತೋಷದಿಂದ ಇದೊಂದು 50,000 ಕೊಟ್ಟು ಒಂದು ಪೀಠ ಮಾಡಿದರು, ಸಿಂಹಾಸನ ಮಾಡಿದರು. 3 ದಿವಸ ಹಗಲು ರಾತ್ರಿ ಕೂಡಿ ಜಪಯಜ್ಞೆ ನಮ್ಮ ಗುರುಗಳು ಮಾಡ್ತಿದ್ರು. ಅವ್ರು ನಮ್ಮ ಗುರುಗಳ ನಿವೃತ್ತಿ ಸಲುವಾಗಿ ನಮ್ಮ ಶಿಷ್ಯಗಳಿಗೆಲ್ಲ ಜಪಯಜ್ಞೆ ಮಾಡಿದರು. ಅದು ಯಶಸ್ವಿ ಆಯಿತು. ಈಗ ನಾನು ಜಪಯಜ್ಞ ಅನ್ನುವಂಥ ಒಂದು ಪದ ಬಳಕೆ ಆಯ್ತು. ಜಪಯಜ್ಞ, ಜಪಯಜ್ಞ ಏನು ಜಪಯಜ್ಞ ಅಂದ್ರೆ? ಅಂತೂ ಒಂದೇ ಮಾತಿನಾಗ ಈಗ ನೀವು ದೇವಿ ಪಾರಾಯಣ ವಿಷಯಕ್ಕೆ ಬಂದಿರಂದಾಗ ವಿಷಯಾಂತರ ಆದಿತ್ಯೇನು ಅಂತ ಭಯದಿಂದ ಒಂದೇ ಮಾತಿನಲ್ಲಿ ಅಂದ್ರೆ ದೇವರ ನಾಮಸ್ಮರಣೆಯಲ್ಲಿ ಸದಾವ ಕಾಲ ತಲ್ಲೀನರಾಗಿರುವುದೇ ಜಪ. ಅದೇ ಕಂಟಿನ್ಯೂ ಇರೋದ್ರಿಂದ ಜಪಯಜ್ಞೆ. ಆಮೇಲೆ ಗುರುಗಳು ತಮಗೆ ದೀಕ್ಷೆ ಕೊಟ್ಟರು 79-80ರಲ್ಲಿ. ಹೌದು. ದೀಕ್ಷೆ ಕೊಟ್ಟರು ಅಂತಂದ್ರೆ ಬೇಡಿದ ಯಾಕೆ ಕೊಟ್ಟರು, ಕರೆದು ಕೊಟ್ಟರು? ಇದು ಪ್ರಶ್ನೆ ಏನಂದ್ರೆ ಒಂದು ಬೇಡಿದ್ರು ಕೊಡ್ತಾರ, ಹೌದು ಹೌದು, ಇಲ್ಲ ಒಂದು ಕರೆದು ಕೊಡ್ತಾರ. ಅದಕ್ಕೆ ತಮಗೆ ಆ ದೀಕ್ಷೆ ಬೇಡಿದ ಕೊಟ್ಟರು ಇಸ್ಕೊಂಡ್ರು, ಏನು ಕೊಟ್ರು ಅಂತ ಇಸ್ಕೊಂಡ್ರು? ನಾನು ನಮ್ಮ ಮಾಮ ಅವ್ರ ಊರ ಅಂತಾಪುರ ಅಂತ ಒಂದು ಊರದ ಮುದೋಳಗೊಳಗೆ ಶಾಲೆ ಕಲಿಯುವಾಗ ನಮ್ಮ ಬೀಗರ ಮನೆಯಾಗಿದ್ದಾಗ ಅಲ್ಲಿ ಆ ಆಧ್ಯಾತ್ಮಿಕ ಒಂದು ಚಿಂತನೆ ನಡೀತಿತ್ತು. ಶ್ರದ್ಧಾನಂದ ಮಹಾಸ್ವಾಮಿಗಳು ಅಲ್ಲಿ ಇದ್ರಾಗ ಅವಾಗ ನಾನು ಒಂದಿಷ್ಟು ಹಿಂದಿನ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಯೋಗ ಬಲ ಇದ್ರೂ ಇರಬಹುದು, ನಾನು ಒಂದಿಷ್ಟು ಆಕರ್ಷಣೆ ಆದೆ. ಅಲ್ಲಿ ಹೋಗಿದ್ದೆ ಬಿಡುವಿನ ಸಮಯದೊಳಗೆ ಮಠಕ್ಕೆ. ಆ ಪೂಜ್ಯರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕರೀತಿದ್ರು. ಒಂದು ಸಂತೋಷ ಅಂದರೆ ಅವಾಗನೇ ನನಗೆ ಲಿಂಗ ದೀಕ್ಷೆ ಕೊಟ್ಟೆ. ನನಗೆ ಒಂದಿಷ್ಟು ನೇಮಗಳನ್ನು ಹೇಳಿ ಕೊಳ್ಳಾಗ ಹಿಂಗೆ ರುದ್ರಾಕ್ಷಿ ಹಾಕಿ ಆಶೀರ್ವಾದ ಮಾಡು ಅಂತ ಹೇಳಿದರು ಶ್ರದ್ಧಾನಂದ ಅಪ್ಪುಗಳು ಅಂತಾಪುರದೊಳಗೆ. ನನಗೆ ಈಗ ಗೊತ್ತಾಗತ್ತೈತಿ ನನಗೊಂದು ಗುರು ಸ್ಥಾನಕ್ಕೆ ಕೊಟ್ರಪ್ಪ ದೇವಿ ಅಂತೇಳಿ. ನಾ ಟ್ರೈನಿಂಗ್ ಮುಗಿಸಿರ್ಲಿಲ್ಲ, ನಾನು ಹೈಸ್ಕೂಲ್ ಶಿಕ್ಷಕ ಆಗಲಿಕ್ಕೆ ಇನ್ನೂ ಆವಾಗ ಅರ್ಹನಿರಲಿಲ್ಲ. ಆವಾಗನೇ ಗುರುಗಳು ಆಶೀರ್ವಾದ ಮಾಡಿದರು. ನಾನೊಬ್ಬ ಶಿಕ್ಷಕ ಆಗಾಕ ಆಶೀರ್ವಾದ ಮಾಡ್ಯಾರ ಅಂತ ತಿಳ್ಕೊಂಡಿದ್ದೆ. ಬಟ್ ಈಗೆಲ್ಲ ನೋಡಿದ್ರೆ ಆ ಗುರುವಿನ ಅನುಗ್ರಹ ದೊಡ್ಡದ. ತಮ್ಮ ಒಂದು ಸ್ವಲ್ಪ ಪ್ಯಾನ್ ಹಾಕಪ್ಪ, ಈಚೆ ಕಡೆ ಲಾಸ್ಟದ ಬಟನ್ ಹಾಕು. ಹಿಂಗೆ ನನಗೆ ಒಂಥರ ಭಾಸ ಆಯಿತು. ಅವರು ನನ್ನ ಲಿಂಗ ದೀಕ್ಷೆಯನ್ನು ಎರಡೂ ಭಾವ ಕೂಡ್ತು. ಅದು ಯೋಗ ಅವ್ರು ನನ್ನ ಮನಸ್ಸಿಗೆ, ಅವರು ನನ್ನನ್ನು ಅಷ್ಟ ಪ್ರೀತಿಯಿಂದ ನೋಡಿದರು. ನಾನು ಅವ್ರನ್ನ ಅತ್ಯಂತ ಭಯಭರಿತ ಭಕ್ತಿಯಿಂದ ಗುರು ಅಂತ ಸ್ವೀಕಾರ ಮಾಡಿದೆ. ಗುರು ಅನುಗ್ರಹ ಆಯಿತು, ನನ್ನ ಜನ್ಮ ಪಾವನ ಆಯಿತು.